ನಮಸ್ಕಾರ. ಸಾರಿ, ಇಷ್ಟೊತ್ತಲ್ಲಿ ವಿಡಿಯೋ ಮಾಡೋ ಅಂಥ ಪರಿಸ್ಥಿತಿ. ಅದರ ಒಂದು ಹಾಡಿದೆ, ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ. ಹಂಗೆ ಇವತ್ತು ಕರ್ನಾಟಕದಲ್ಲಿ ಹೆಣ್ಮಕ್ಳೇ ಗಂಡ್ಮಕ್ಳು ಆಚೆ ಕಡೆ ಓಡಾಡೋದು, ಪ್ರಾಣನ ಮುಷ್ಟಿಲಿಟ್ಕೊಂಡು ಓಡಾಡಬೇಕಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ವಿಷಾದವನ್ನು ವ್ಯಕ್ತಪಡಿಸಬೇಕಾಗಿದೆ. ಯಾಕೆ ವಿಚಾರ ಅಂತಂದರೆ, ಐ ಥಿಂಕ್ ದಕ್ಷಿಣ ಕನ್ನಡ BC ರೋಡಲ್ಲಿ ಮಚ್ಚಿನಿಂದ ಲಾವಣ್ಯ ಅನ್ನೋ ಹೆಣ್ಣು ಮಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದಂಥ ಪ್ರಕರಣ ಇದೆ. ಐ ಥಿಂಕ್ ಅದನ್ನು ನೋಡಿದಾಗ ನಮ್ಗನ್ಸುತ್ತೆ, ನಾವು ಏನು ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನಾ, ಎಸ್ಪೆಷಲಿ ಹೆಣ್ಮಕ್ಳು ಅಂತ. ಬರೀ ಇವತ್ತು ಲಾವಣ್ಯ 2 ದಿನಗಳ ಹಿಂದೆ ಬೆಂಗಳೂರಲ್ಲಿ ಅಮೃತ ಅನ್ನೋ ಹೆಣ್ಮಗಳನ್ನ ಚಾಕುನ ಹಾಕಿ ಚುಚ್ಚಿ ಸಾಯಿಸಾಕಿದ್ದಾರೆ. ವಿವೇಕಾನಂದ ಲಾ ಕಾಲೇಜಲ್ಲಿ ಲಾ ಮಾಡ್ತಾ ಇದ್ದಂಥ ಹೆಣ್ಮಗಳು ಬಸ್ ಸ್ಟ್ಯಾಂಡಲ್ಲೋ ಇಲ್ಲ ಸಿಕ್ಕಬೇಕಾದ್ರೆ ಹುಡುಗ ಚಾಕು ಹಾಕಿ ಚುಚ್ಚಿ ಆ ಅಮೃತ ಅನ್ನೋ ಲಾ ಸ್ಟೂಡೆಂಟನ್ನು ಕೇವಲ 2 ದಿವಸ ಆಯಿತು. ಇವತ್ತು ದಕ್ಷಿಣ ಕನ್ನಡದ BC ರೋಡಿನ ಬಸ್ ಸ್ಟ್ಯಾಂಡಲ್ಲಿ ನಮ್ಗೆ ಒಂದೇ ಒಂದು ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರೇ ಆಗಿರ್ಬೋದು, ಪೊಲೀಸರೇ ಆಗಿರ್ಬೋದು, ನಿಮ್ಗೊಂದು ಪ್ರಶ್ನೆ ಕೇಳ್ತೀವಿ. ಒಂದು ಪೊಲೀಸರು ಮಾನಗೇಡಿಗಳ ಆ ಪ್ಯಾಟ್ರೋಲಿಂಗ್ ಅಟ್ಲೀಸ್ಟ್ ಅಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾವ ಸೀಮೆ ನೀವು ಅಲ್ಲಿ ಜಿಲ್ಲೆನಲ್ಲಿ ನೀವು ಅಲ್ಲಿ ಪೊಲೀಸರು ಇದ್ರ? ಒಂದು. ಎರಡನೇದು, ಈ ವಿಡಿಯೋ ಮಾಡ್ತಾರಂತ ವ್ಯಕ್ತಿ ಮನಸ್ಸು ಮಾಡಿದ್ರೆ ಆ ಹೆಣ್ಣು ಮಗಳನ್ನ ಬಚಾವ್, ನಿನ್ ಮಾನಗೇಡಿ ಅದನ್ನ ವಿಡಿಯೋ ಮಾಡಿ ಆಕೆ ಪ್ರಾಣ ಹೋಗೋದನ್ನ ಹಂಚೋದ್ ಬದಲು ಅಂತ ಅಟ್ಲೀಸ್ಟ್ ಜೋರಾಗಿ ಕಿರ್ಚಿದ್ದಿದ್ರು, ಅದು ಅಟ್ಲೀಸ್ಟ್ ಅವ್ನ ಬೈಕ್ ಕಾರು ಸ್ವಲ್ಪ ಓಡೋಗಿರೋಣ, ಅಥವಾ ಅಟ್ಲೀಸ್ಟ್ ಆಕೆ ಬದುಕುವಂತ ಪ್ರಯತ್ನ ಆಯ್ತು. ನೋಡ್ರಿ ಎಂತ ಮಾನಗೇಡಿ ಸಮಾಜದಲ್ಲಿ ಬದುಕ್ತಾ ಇದ್ದೀರಾ. ನಿಮ್ಮ ಕೊಲೆ ಆದ್ರೆ, ಎಸ್ಪೆಷಲಿ ಹೆಣ್ಮಕ್ಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಕೊಲೆ ಆದ್ರೆ ಸಮಾಜ ನಿಮ್ಮನ್ನ ಬಚಾವ್ ಮಾಡುತ್ತೆ, ನಿಮ್ಮನ್ನ ಬಚಾವ್ ಮಾಡಕ್ಕೆ ಬರುತ್ತೆ. ಅವ್ರು ವಿಡಿಯೋ ಮಾಡ್ಕೊಂತಾರೆ. ಯಾಕೆ ಅಂತಂದ್ರೆ ಆ ವಿಡಿಯೋ ಮಾಡದೆ ಆದ್ರೆ ವೈರಲ್ ಆಗುತ್ತೆ. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ಲ ಏನ್ರ? ಒಂದು ಪೊಲೀಸ್ ಫೇಲ್ಯೂರ್. ಪ್ಯಾಟ್ರೋಲಿಂಗ್ ಮಾಡಿದ್ರ ಎಲ್ಲೋ ಯಾವ ಟೀ ಅಂಗಡಿಲಿ ಟೀನ ಕುಡ್ಕೊಂಡು ಬಿದ್ದಿದ್ರೋ ಪೊಲೀಸರು, ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಇವತ್ತಿನ ಪರಿಸ್ಥಿತಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡ್ತಾರ ಹಿಂಸೆಗೆ ಬೆಲೆ ಏರಿಕೆ, ದುಡ್ಡಿಲ್ಲ, ಕೆಲಸ ಇಲ್ಲ, ಸಂಬಳ ಬಂದ್ರೆ ಸಾಲಲ್ಲ, ಬರೀ ಟೆನ್ಷನ್. ಮನುಷ್ಯ ರಾಕ್ಷಸನಾಗಿದ್ದಾನೆ. ಇವತ್ತು ಈ ಏಜಿನ ಹುಡುಗರುಗಳು ಚಾಕು ಹಾಕೋದು, ಮಚ್ಚಲು ಹೊಡಿಯೋದು, ಅದು ಎಲ್ಲಿ ಕಲ್ತರು, ಅದು ಏನು ಮಾಡ್ತಾ ಇದ್ರು, ಎಲ್ಲಿ ಸಮಾಜನ ತಗೊಂಡೋಗ್ತಾರೋ ಇವತ್ತಿನ ವ್ಯವಸ್ಥೆ. ಪೊಲೀಸರು ನೋಡಿದ್ರೆ 4 ಪೊಲೀಸರು ಬೆಂಗಳೂರಲ್ಲಿ ಚಾಕು ಹಾಕಿದ್ದಾರೆ, ಮಂಗಳೂರಲ್ಲಿ ಮಚ್ಚಲು ಹೊಡೆದಿದ್ದಾರೆ. ಅಲ್ರಿ, ನಿಮ್ ಪ್ರಾಣಕ್ಕೆ ಏನಾದ್ರು ಗ್ಯಾರಂಟಿ ಇದೆಯಾ? ಖಂಡಿತವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಥವಾ ಕರ್ನಾಟಕದ ಸರ್ಕಾರ ಅಥವಾ ಪೊಲೀಸರ ಮೇಲೆ ನೀವು ಬಿಲೀಫ್ ಇಟ್ಕೊಂಡು ಹೊರಗಡೆ ಮಾತ್ರ ಬರಬೇಡಿ. ಅವನು ಯಾವನೋ ವಿಡಿಯೋ ಮಾಡ್ದನ್ಲಿ, ಮೊದಲ ಅವನನ್ನ ಅರೆಸ್ಟ್ ಮಾಡ್ರಿ. ಅವನು ಮನ್ಸು ಮಾಡಿದ್ರೆ ಕನಿಷ್ಠ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಜೋರಾಗಿ ಕಿರ್ಚಿದ್ರೆ ಅಥವಾ ಜೋರಾಗಿ ಒಂದು ಧ್ವನಿ ಎತ್ತಿದ್ರೆ ಕನಿಷ್ಠ ಈ ಕೊಲೆನ ತಪ್ಪಿಸ್ಬೋದಾಗಿತ್ತು. ನೋಡ್ರಿ, ಸಮಾಜ ವಿಡಿಯೋ ಮಾಡೋದ್ರಲ್ಲಿ ಬಿಸಿ. ನಿಮ್ಮ ಕೊಲೆ ಇಸ್ TRP. ನಿಮ್ಮ ಕೊಲೆ ಆಗ್ತಾ ಇದೆ, ಗೊತ್ತಿಲ್ಲ ಯಾವ ಬೇವರ್ಸಿ ಮಾಡೋದ್ನೋ. ಅಟ್ಲೀಸ್ಟ್ ನಮ್ಮಂತರ ಆ ಜಾಗದಲ್ಲಿ ಇದ್ರೆ ಅಟ್ಲೀಸ್ಟ್ ಕಿರಿಸ್ತಾ ಇದ್ವಿ, ಹತ್ರ ಹೋಗಿ ಏನೋ ಒಂದು ಮಾಡ್ತಾ ಇದೀವಿ, ಪರವಾಗಿಲ್ಲ. ಏನಾದ್ರು ಒಂದು ಸಣ್ಣ ಪುಟ್ಟ ಅನಾಥ ಆದ್ರೂ ಪರವಾಗಿಲ್ಲ. ವಿಡಿಯೋ ಮಾಡಿ ಇವತ್ತು ಆ ಹೆಣ್ಣು ಮಗಳನ್ನ ಕೊಚ್ಚಿರೋದನ್ನ ಹಂಚ್ತಾ ಇದ್ರೆ ಹೊರತು ಆ ಹೆಣ್ಣು ಮಗಳನ್ನ ಕಾಪಾಡೋ ಅಂತ ಒಂದು ದಮ್ಮು ತಾಕತ್ತಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ಈ ಸಮಾಜದ ಮೇಲೆ. ಪೊಲೀಸರು ಬಿಡಿ, ಪೊಲೀಸರ ಬಗ್ಗೆ ನಾವು ಕಮೆಂಟೇ ಮಾಡಂಗಿಲ್ಲ. ಯಾಕಂದ್ರೆ ಪೊಲೀಸ್ ಇಲಾಖೆ ಬೇರೆ ಎಲ್ಲೋ ಹೊರಟೋಗಿದೆ. ಮಧ್ಯರಾತ್ರಿಲಿ ಕೂತ್ಕೊಂಡು ನಾವು ಧ್ವನಿ ಎತ್ತಂತ ಅವಶ್ಯಕತೆ ಕರ್ನಾಟಕದಲ್ಲಿ ಏನ್ ಅವಶ್ಯಕತೆ ಇದೆ? ಮಾನಗೇಡಿ ಸಮಾಜ ಅಲ್ರೋ, ಯಾವನೋ ವಿಡಿಯೋ ಮಾಡೋದ್ ಬದಲು ಒಂದು ಜೋರಾಗಿ ಒಂದು ಕಿರ್ಚ್ಬೋದಾಗಿತ್ತಲ್ವೋ. ಮಾನಗೇಡಿ, ತಂದೆ ತಾಯಿಗೆ ಹುಟ್ಟಿಲ್ಲ ನೀವೆಲ್ಲ? ಕೊಲೆ ಮಾಡೋದನ್ನ ವಿಡಿಯೋ ಮಾಡಿ ಅವಳು ಕೊಲೆ ಆಗಿದ್ದನ್ನ ಇವತ್ತು ನಾವು ನೋಡಿ ಬೇಜಾರು ಮಾಡ್ಕೊಳ್ಳೋಂಥ ಪರಿಸ್ಥಿತಿ. ಇಂಥ ಹದಗೆಟ್ಟ ಸಮಾಜದಲ್ಲಿ ಜೀವನ ಮಾಡ್ತಾ ಇದೀವಿ. ದೇರ್ ಇಸ್ ನೋ ಲಾ ಅಂಡ್ ಆರ್ಡರ್. ಪೊಲೀಸ್ ಅನ್ನೋರು ಬರೀ ಅಲ್ಲಿ ನೋಡ್ರಿ, ಕೊಲೆ ಆದ್ಮೇಲೆ ಮಾನಗೇಡಿ ಪೊಲೀಸರು ಇನೋವಾಗಳು, ಜೀಪುಗಳು ತಂದು ನಿಲ್ಸಿದಾರ, ಎಲ್ಲರೂ ಕೂತ್ಕೊಂಡಿದ್ರಿ. ಒಂದು ಪ್ಯಾಟ್ರೋಲಿಂಗ್ ಇಲ್ಲ. ಆ ಜಾಗದಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಜನ ಅಂತ ಹೇಳ್ತಾರೆ, ನನ್ಗಂತೂ ಒಬ್ಬರು ಕಾಣಿಸ್ಲಿಲ್ಲ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನನಗೆ. ಬಿಕಾಸ್ ನಾನ್ ಆಸ್ ಎ ಐ ವಿಟ್ನೆಸ್ ಆ ವಿಡಿಯೋ ನೋಡಿದ್ರೆ ಅಲ್ಲಿ ಒಬ್ರು ಕೂಡ ಜನ ಇಲ್ಲದಿರೋ ಹೋಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪ್ಯಾಟ್ರೋಲಿಂಗ್ ಇಲ್ವಾ?
ಏನ್ ಗೆಣಸ್ ಕೀಳಕ್ಕೋಸ್ಕರ ನಮ್ಗೆ ಪೊಲೀಸ್ ಇಲಾಖೆ ಬೇಕಾಗಿದ್ಯಾ? ಅಲ್ರಿ, ಆರಾಮಾಗಿ ಕೊಲೆ ಮಾಡ್ತಾರೆ, ಕೊಲೆ ಮಾಡಿದ್ರೆ ಇನ್ನೊಬ್ಬ ಬೇವರ್ಸಿ ವಿಡಿಯೋ ಮಾಡ್ತಾನೆ ಅಂದ್ರೆ ಇಲ್ಲಿ ಕೊಲೆನ ತಪ್ಪಿಸುವಂತ ಕೆಲಸವನ್ನ ಸಮಾಜ ಮತ್ತೆ ಇವತ್ತಿನ ಜನ ಮಾಡ್ತಾ ಇಲ್ಲ. ಕೊಲೆ ಆದ್ರೆ ಅದನ್ನ ವಿಡಿಯೋ ಮಾಡಿ ವೈರಲ್ ಮಾಡಿ ನಮ್ಗೇನ್ ಸಿಗುತ್ತೆ? ಆ ಲಾವಣ್ಯನ ಹೆಣ್ಣು ಮಗಳು ಬದುಕಿದ್ರೆ ಅಟ್ಲೀಸ್ಟ್ ಬಿಡಪ್ಪ, ಒಂದು ಜೀವ ಉಳ್ಕಂತು ಅಂತ ಹೇಳ್ಬೋದಾಗಿತ್ತು. ನಾಚಿಕೆ, ಮಾನ, ಮರ್ಯಾದೆ, ಜೀವ ನೋಡ್ರೆ, ನಿಮ್ಮ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅದು ಕೇಂದ್ರ ಬಿಜೆಪಿ ಸರ್ಕಾರ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಯಾವುದೇ ಗ್ಯಾರಂಟಿ ಇಲ್ಲ. ನಾಳೆ ನಿಮ್ಮನ್ನು ಕೊಚ್ಚಿದ್ರು ಕೂಡ, ನಿಮ್ಗೆ ಮಚ್ಚ ಹಾಕಿದ್ರು, ನಿಮ್ಗೆ ಚಾಕು ಹಾಕಿದ್ರು. ಬೆಂಗಳೂರಲ್ಲಿ ಚಾಕು ಹಾಕಿದ್ದಾರೆ. ಆ ವಿವೇಕಾನಂದ ಲಾ ಕಾಲೇಜ್ಗೆ ಹೋಗ್ತಾ ಇದ್ದಂತ ಹೆಣ್ಣು ಮಗಳು. ಅಲ್ರೇ, ಪ್ರೀತಿ ಗೀತಿ ನಾನು ಹೇಳ್ನಲ್ಲ, ಚಪ್ಲಿ ಹೊಡಿಯೋಣ ಪ್ರೀತಿ ಬೇರೆ ವಿಚಾರ. ಅಲ್ರಿ, ಪ್ರಾಣ ತೆಗಿಯಂತ ಪ್ರೀತಿ ಆದ್ರೆ ಇವೆಲ್ಲ ಇವತ್ತಿನ ಸಮಾಜ ಆ ಮಟ್ಟಕ್ಕೆ ಐ ಥಿಂಕ್ ಇಟ್ ಇಸ್ ಬಿನ್ ಪಲ್ಯೂಟೆಡ್. ಅಂದ್ರೆ ನನಗೂ ವಿಡಿಯೋ ಮಾಡಕ್ಕೆ ಬೇಜಾರಾಗತ್ತೆ. ಇಲ್ರಿ, ಇವತ್ತು ಬರೀ ಸಮಾಜವನ್ನ ದಿಕ್ತಪ್ಸುವಂತ ವಿಡಿಯೋಗಳಾಗ್ತಾ ಇದೆ ಹೊರತು ಸಮಾಜವನ್ನ ಕೈ ಹಿಡಿಯೋದಂತ ವಿಡಿಯೋಗಳು ಎಲ್ಲ ಆಗ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ? ಮಾನಗೇಡಿ ಅಲ್ವಾ? ಆ ದಕ್ಷಿಣ ಕನ್ನಡದಲ್ಲಿ ಆ ಪೊಲೀಸರು, ಬಿಡಿ, ಪೊಲೀಸರ ಬಗ್ಗೆ ನಾವು ಕಮೆಂಟೇ ಮಾಡಂಗಿಲ್ಲ. ಪೊಲೀಸರು ನಮ್ಗಂಡು ಹೊರಗಡೆನೆ ಹೋಗಂಗಿಲ್ಲ. ನಾವುಗಳು ಅಷ್ಟೇ. ಇವತ್ತು ನಮ್ಮ ಸೆಕ್ಯೂರಿಟಿಗೆ ಬೌನ್ಸರ್ಗಳನ್ನ, ಬಾಡಿ ಗಾರ್ಡ್ಗಳನ್ನ ಇಟ್ಕೊಂಡು ಓಡಾಡೋಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಸಾಮಾನ್ಯ ಜನ ಬಾಡಿ ಗಾರ್ಡ್ ಇಲ್ಲಿಂದ ತಗೊಂಡ್ಬರ್ತಾರೆ. ಅವನು ವಿಡಿಯೋ ಮಾಡಿದವನು ಮನ್ಸು ಮಾಡಿದ್ದಾರೆ. ನನಗೆ ಅನ್ಸಿದ್ದು, ಆ ವಿಡಿಯೋ ಮಾಡಿದ ಜೋರಾಗಿ ಒಂದು ಕೂಗು ಹಾಕ್ಬೋದಾಗಿತ್ತು. ಮೇಡಮ್, ಏನೋ ಅಲ್ಲಿ ನೋಡಿ ಯಾರೋ ಮಚ್ಚಾಗ್ತಾ, ಯಾಕೋ ಮಚ್ಚೋಳು ಹೊಡಿತು. ಅಟ್ಲೀಸ್ಟ್ ಒಂದು ಕೂಗು ಹಾಕಿದ್ರು ಕೂಡ ಒಂದು ಸಾವನ್ನ ತಪ್ಪಿಸ್ಬೋದಾಗಿತ್ತು. ಆ ಮಾನಗೇಡಿ ವಿಡಿಯೋ ಮಾಡ್ದವನು. ಅಲ್ರಿ, ಎಂತ ಸಮಾಜ ನೋಡ್ರಿ. ಕೊಲೆ ಆಗ್ತಾ ಇದ್ರೆ ವಿಡಿಯೋ ಮಾಡಿ ಮಾಧ್ಯಮಗಳು ಕೊಡ್ತೆ. ಮಾಧ್ಯಮಗಳು ಅದನ್ನ TRPಗೋಸ್ಕರ. ಅಲ್ರಿ, ಆ ಕೊಲೆ ವಿಡಿಯೋ ನೋಡಿ ನಮ್ಗೆ ಏನ್ ಸಮಾಧಾನ ಆಗುತ್ತೆ? ಖಂಡಿತವಾಗಿ ನನಗಂತೂ ಇಂಥ ಮಾನಗೇಡಿ ಸಮಾಜದಲ್ಲಿ ಬದುಕ್ತಾ ಇದೀವ, ಇಂಥ ದೇಶದಲ್ಲಿ, ಇಂಥ ರಾಜ್ಯದಲ್ಲಿ ನಾವು ಬದುಕ್ತಾ ಇದೀವಲ್ಲ, ಪ್ರಾಣಕ್ಕೆ ಬೆಲೆ ಇಲ್ಲ, ಮಾನಕ್ಕೆ ಬೆಲೆ ಇಲ್ಲ. ಅಲ್ರಿ, ಪ್ರಾಣ ಹೋಗ್ತಾ ಇದ್ರೆ ವಿಡಿಯೋ ಮಾಡ್ತಾರೆ. ಆಮೇಲೆ ಏನೋ ಯೂನಿಫಾರ್ಮ್ ಕೊಟ್ಟು, ಸಂಬಳ ಕೊಟ್ಟು ಪೆಟ್ರೋಲಿಂಗ್ ಮಾಡೋ ಪೊಲೀಸರು ಅಡ್ರೆಸ್ ಇರಲ್ಲ ಆ ಜಾಗಗಳಲ್ಲಿ, ಅಬೆ ಬೇರಿಗಳ ತರ. ಆ ಜಾಗ ಹೆಂಗಿದೆ ಅಂತಂದ್ರೆ ಅವನಿಗೆ ಹೇಳಿ ಮಾಡಿಸ್ದಂಗಿದೆ, ಕೊಲೆ ಮಾಡ್ಲಿಕ್ಕೆ ಹೇಳಿ ಮಾಡಿಸ್ದಂಗಿದೆ. ಅದು ಹೊಡೆದ್ಬಿಟ್ಟು ಮಚ್ಚು ಅಲ್ಲೇ ಬಿಸಾಕಿ ಹೋದ. ಇಷ್ಟುದ ಮಚ್ಚುನ, ಅಲ್ರಿ, ಅಷ್ಟುದ ಮಚ್ಚೆತ್ಕೊಂಡು ಓಡಾಡ್ತಾರೆ ಅಂತಂದ್ರೆ ನೀವೆಲ್ಲಿ ಏನೋ ಅವುಗಳನ್ನ ಚೆಕ್ ಮಾಡ್ತೀರಾ? ಎಲ್ಲಿ ಇಂಟೆಲಿಜೆನ್ಸ್ ಎಲ್ಲಿದೆ ನಿಮ್ಮ ಹತ್ರ? ಬರೀ ಕೊಲೆಗಳನ್ನ ಮೊದಲು ಆ ವಿಡಿಯೋ ಮಾಡ್ದನ ಫಸ್ಟ್ ಹಿಡ್ಕೊಳ್ಳಿ. ಅಲ್ರಿ, ಕೊಲೆ ಮಾಡೋದನ್ನ ವಿಡಿಯೋ ಮಾಡೋದ್ರ ಬದಲು ಒಂದು ಜೀವನ ಉಳಿಸ್ಬೋದಾಗಿತ್ತು. ಇಂಥ ನಿಜವಾಗ್ಲೂ ಹೇಳ್ತೇವೆ, ವಿ ಫೀಲ್ ಶೇಮ್ಡ್. ಇವತ್ತು ನಮ್ಗೆ ನಾಚಿಕೆ ಆಗುತ್ತೆ ಇಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ. ದಯಮಾಡಿ ಪೊಲೀಸವ್ರನ್ನ, ಸಮಾಜವನ್ನ ನಂಬ್ಕೊಂಡು ಆಚೆ ಕಡೆ ಹೋಗ್ಬೇಡಿ. ನಿಮ್ಮ ಜೀವವನ್ನ ಬದುಕಿಸ್ಕೊಳಕ್ಕೆ ಅದು ನಿಮ್ಮ ಮಕ್ಕಳೇ ಆಗಿರ್ಬೋದು, ನಿಮ್ಮ ಮನೆ ಹೆಣ್ಮಕ್ಳೇ ಆಗಿರ್ಬೋದು, ಗಂಡು ಮಕ್ಳೇ ಆಗಿರ್ಬೋದು. ಇವತ್ತು ಸಮಾಜ ಒಂಥರ ಅಸಹ್ಯವಾದಂತ ಪರಿಸ್ಥಿತಿಗೆ ತಲುಪಿದೆ ಅಂತ ಹೇಳಕ್ಕೆ ವಿಷಾದವಾಗುತ್ತೆ. ವಿ ಫೀಲ್ ವೆರಿ ಸಾರಿ. ನಮ್ಮ ಸಮಯದಲ್ಲಿ ಈ ತರ ಇರ್ಲಿಲ್ಲ. ಖಂಡಿತವಾಗಿ ಕನಿಷ್ಠ ಮಾನವೀಯತೆ ಉಳಿದಿತ್ತು. ಇವತ್ತು ಮಾನವೀಯತೆ ಕೂಡ ಉಳಿದಿಲ್ಲ. ಕೊಲೆಗಳನ್ನ ವಿಡಿಯೋ ಮಾಡುವಂತ ಸಮಾಜ, ಕೊಲೆ ಆಗ್ತಾ ಇದ್ರೆ ವಿಡಿಯೋ ಮಾಡಿ ಸರ್ಕ್ಯುಲೇಟ್ ಮಾಡುವಂತ ಸಮಾಜ, ಪೊಲೀಸ್ ವ್ಯವಸ್ಥೆ ಹದಗೆಟ್ಟಿರುವಂತ ಸಮಾಜ. ಇವತ್ತು ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಹದಗೆಟ್ಟೋಗಿದೆ. ಹೇಳಲಿಕ್ಕೆ ವಿಷಾದ ಆಗತ್ತೆ. ಹೇಳ್ಕೊಳ್ಳಿಕ್ಕೆ ದೊಡ್ಡವ್ರ ಮಕ್ಕಳು, ಹೋಮ್ ಮಿನಿಸ್ಟರ್ಗಳು, ಇವತ್ತು CMಗಳು ಪ್ರಯೋಜನ ಏನ್ ಬಂತು? ಸಾಮಾನ್ಯ ಜನರು ಪ್ರಾಣ, ಅದು ಹೆಣ್ಮಕ್ಳ್ರಿ. ಯಾವ ಪಾಪದ ಕೂಸುಗಳ್ರಿ ಇವೆಲ್ಲ ಇವು? ಅಲ್ರಿ, ಆ ಹೆಣ್ಣು ಮಕ್ಕಳು ಏನ್ ಮಾಡಿದ್ರು? ಜಸ್ಟ್ ಬಿಕಾಸ್ ಅಬಲೆಯರ ಅಥವಾ ವೀಕರ್ ಸೆಕ್ಸ್ ಇವರು, ಅಥವಾ ಈ ಸಮಾಜಕ್ಕೆ ಅವರು ರೆಡಿ ಆಗಿಲ್ವಾ, ಅಥವಾ ಈ ಸಮಾಜದಲ್ಲಿ ಬದುಕಿರೋದೇ ಒಂದು ದೊಡ್ಡ ತಪ್ಪ? ಗೊತ್ತಿಲ್ಲ. ಐ ಡೋಂಟ್ ನೋ. ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಳು ಇರ್ತಾರೆ. ಅದು ಗಂಡು ಮಕ್ಳಂತೂ ಇಲ್ಲ, ಹೆಣ್ಮಕ್ಳು ಅಂತಲ್ಲ. ಪ್ರಾಣ ಅಂದ್ಮೇಲೆ ಚಾಕುಗೆ ಮುಚ್ಚಿಗೆ ಪ್ರಾಣ ಯಾವ್ದ್ರಿ? ಆಮೇಲೆ ಅದ್ ಮಾಡಿದ್ಮೇಲೆ ದೊಡ್ಡದಾಗಿ ಎನ್ಕೌಂಟರ್ ಮಾಡಿ ಅಂತ. ಮಾನಗೇಡಿಗಳ ಎನ್ಕೌಂಟರ್ ಮಾಡಕ್ಕೆ ಕಾನೂನು ಏನಾರ ಇದೆ? ಮೊದಲು ಮಾನವೀಯತೆಯಿಂದ ಬದುಕಿ. ಓಕೆ, ಈ ವಿಕೃತ ಮನೋಭಾವ ಎನ್ಕೌಂಟರ್ ಮಾಡಿ ಏನ್ ಮಾಡೋದು? ಇದೆಯಾ ಪ್ರಾವಿಷನ್? ಅಲ್ಲ, ನಿನಗೆ ಪೋಸ್ಟ್ ಹಾಕ್ಲಿಕ್ಕೆ ಇನ್ಫ್ಯಾಕ್ಟ್ ಅರೆಸ್ಟ್ ಮಾಡಬೇಕು. ಎನ್ಕೌಂಟರ್ಗೆ ಎಲ್ಲರ ಪ್ರಾವಿಷನ್ ಇದೆ. ಎನ್ಕೌಂಟರ್ ಮಾಡ್ಬೋದಾ? ಒಟ್ನಲ್ಲಿ ನಿಮ್ಮಂತ ಅಡ್ಡಾದಿಡ್ಡಿ ಈ ಕಾನೂನನ್ನ ತಿಳ್ಕೊಂಡ್ರೆ ಈ ಸಮಾಜ ಹಾಳಾಗೋಗಿರೋದೆ ನಿಮ್ಮಂತವ್ರಿಂದ. ಓಕೆ, ಬರೀ ಈ ಸಮಾಜದ ಇವತ್ತಿನ ಯುವ ಜನತೆಗೆ ವಿಷ ತುಂಬಿ, ಧರ್ಮದ ನಶೆ, ಜಾತಿಯ ನಶೆ, ಇವೆಲ್ಲ ವಿಕೃತಗಳನ್ನ ತುಂಬಿ ಇವತ್ತು ಅವರು ಸೈಕೋಗಳಾಗಿದ್ದಾರೆ. ಸೈಕೋಗಳಾಗಿ ಚಾಕುಗಳು ಎತ್ಕೊಂಡು ಮರ್ಡರ್ಗಳು ಮಾಡ್ತಾ ಇದ್ದಾರೆ. ಕಾರಣ ಏನೇ ಇರ್ಬೋದು, ನೀವೇ ಹುಡ್ಕೊಳ್ಳಿ. ನನಗೆ ಹೇಳಲಿಕ್ಕೆ ನಾಚಿಕೆ ಆಗತ್ತೆ. ಈ ಸಮಾಜದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ಇನ್ನು ಕಾರಣ ನಾವೇ ಕೇಳೋಣ? ಕಾರಣ ನೀವುಗಳೇ ಮಾಡ್ಕೊಂಡ್ರಂಥದ್ದು. ಒಂದಂತೂ ನಿಜ, ಈ ಸಮಾಜ ಬದಲಾವಣೆ ಆಗದಿದ್ದು ಸರ್ವನಾಶ ಖಂಡಿತ ಆಗತ್ತೆ. ಆ ಮೇಲೊಂದೆಲ್ಲ ನೋಡ್ತಾ ಇರ್ತಾರೆ. ಖಂಡಿತವಾಗಿ ನಿಜವಾಗ್ಲೂ ಇವೆಲ್ಲ ನೋಡಿದ್ರೆ
ದರಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ನಮ್ಗನ್ಸುತ್ತೆ ಬ್ಲಡಿ ಟು ಸೇಲ್ ಎವ್ರಿ ಪ್ರಾಪರ್ಟಿ, ಎಲ್ಲ ಇರೋ ಬರೋ ಪ್ರಾಪರ್ಟಿ ಎಲ್ಲ ಮಾರ್ಬಿಡುತ್ತೆ. ಎಲ್ಲಾದ್ರೂ ಯಾವ್ದಾರ ಒಂದು ಕಂಟ್ರಿలో ಸೆಟ್ಲ್ ಆಗ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ. ಎಂತ 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 ನಿಯತ್ತಿಲ್ದ ಸಮಾಜ ರೀ. ಮಾನಗೇಡಿ ವಿಡಿಯೋ ಮಾಡಾಕಿದ್ಯಲ್ವಾ, ಆ ಮಗುನ ಅಟ್ಲೀಸ್ಟ್ ಉಳಿಸ್ಬೋದಾಗಿತ್ತಲ್ವ, ಒಂದು ಕೂಗ್ ಹಾಕಿದ್ರೆ ಉಳಿತಾ ಇತ್ತಲ್ವಾ. ವಿಡಿಯೋ ಮಾಡಿದ್ಯಾ, ಮಾನಗೇಡಿ ಮೊಬೈಲ್ ಮಾಡ್ಕೊಂಡಿರೋದು ಬರೀ ಕೊಲೆಯನ್ನು ರೆಕಾರ್ಡ್ ಮಾಡಕ್ಕೇನ್ರೋ. ಈ ವಿಕೃತ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ, ನಾವು ಈ ಸಮಾಜ ಬದುಕ್ತಾ ಇದೆ ಅಂತ ಹೇಳಲಿಕ್ಕೆ ನಮ್ಗೆ ಒಂದು ರೀತಿ ನಾಚಿಕೆ ಆಗುತ್ತೆ. ವಿಡಿಯೋ ಮಾಡ್ಕೊಂಡು ಒಂದು ಕೂಗು ನಿನ್ ಬಾಯಿ ಬಿದ್ದೋಗಿತ್ತಾ, ಆ ಬಾಯಿಯಿಂದ ಕಿರ್ಚಿದ್ರೆ ಹೇ ಅಂತ ಕಿರ್ಚಿದ್ರೆ ಅವು ಬಿಟ್ಬಿಟ್ಟು ಹೋಗ್ತಾ ಇದ್ದ. ಅಟ್ಲೀಸ್ಟ್ ಆ ಹೆಣ್ಮಗು ಬದುಕಂತ ಇತ್ತು. ನಿನ್ನ ವಿಡಿಯೋ ಇಂಪಾರ್ಟೆಂಟ್ ಆಗಿದ್ದಲ್ಲ. ಕೊಲೆ ನೋಡ್ರಿ ಈ ರೀತಿ ಆಗಿದೆ, ಈ ರೀತಿ ಕೊಲೆ ಮಾಡ್ದ, ನೀನೇನ್ ಡೈರೆಕ್ಟ್ರಾ? ಕೊಲೆ ಮಾಡೋದನ್ನ ವಿಡಿಯೋ ಮಾಡಕ್ಕೆ ಡೈರೆಕ್ಟ್ರೇನೋ? ಆ ಮಾನ್ಗೇಡಿ ಪೊಲೀಸರು ಅಂತೂ ಅವ್ರಿಗಂತೂ ಬಿಡು. ಇವತ್ತು ಸಮಾಜದಲ್ಲಿ ಸರ್ಕಾರನೂ ಇಲ್ಲ, ಹೋಮ್ ಮಿನಿಸ್ಟ್ರು ಇಲ್ಲ, ಈ ಪೊಲೀಸರು ಸುಮ್ಮನೆ ಕಾಟಾಚಾರಕ್ಕೆ ಯೂನಿಫಾರ್ಮ್ ಹಾಕೊಂಡು ಅಲ್ಲೆಲ್ಲ ಟೀ ಕಾಫಿ ಕುಡ್ಕೊಂಡು ಅಲ್ಲೆಲ್ಲ ಕ್ರೈಮ್ ಮಾಡ್ಕೊಂತಾ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಜೀವನ ಮಾಡುವಂತ ಪೊಲೀಸರು ಇವತ್ತು ಆ ಸಮಾಜದಲ್ಲಿ ನಾವು ಬದುಕಿದ್ದೀವಿ. 2 ದಿವಸದಲ್ಲಿ 2 ಹೆಣ ಬಿದ್ದಿದೆ. ಬೆಂಗಳೂರಲ್ಲಿ ಅಮೃತ ಅಂತ ಚಾಕು ಸಾವು, ದಕ್ಷಿಣ ಕನ್ನಡದಲ್ಲಿ ಮೊಚ್ಚು ಸಾವು. ಇದನ್ನ ವಿಡಿಯೋ ಮಾಡುವಂತ ಸಮಾಜ, ಇದನ್ನ ರಾತ್ರಿ ನೋಡ್ಬಿಟ್ಟು ನಾವು ಇಷ್ಟೊತ್ತಲ್ಲಿ ನಾವು ವಿಡಿಯೋ ಮಾಡಿ ಇದನ್ನ ಹೇಳೋ ಅಂತ ಕರ್ಮ ನಮ್ದು. ಧನ್ಯವಾದಗಳು. ನಿಜವಾಗ್ಲೂ ಹೇಳ್ತೀವಿ, ಈ ದೇಶದಲ್ಲಿ, ಈ ನಾಡಲ್ಲಿ, ಈ ಮಣ್ಣಲ್ಲಿ ಹುಟ್ಟಿದಕ್ಕೆ ಸಾರ್ಥಕ ಆಯ್ತು. ಧನ್ಯವಾದಗಳು. ಮಾಡ್ರ ವಿಡಿಯೋ, ಮೊಬೈಲ್ಗಳು ಮಾಡ್ಕೊಂಡು. ನಿಮ್ಮೇಲೆ ಯಾರೋ ಕೊಲೆ ಮಾಡೋದು ಒಂದು ಕ್ಯಾಟಗರಿ, ವಿಡಿಯೋ ಮಾಡೋದು ಒಂದು ಕ್ಯಾಟಗರಿ. ಆ ಎಲ್ಲ ಕೊಲೆ ಆದ್ಮೇಲೆ ಅದನ್ನ ಪ್ರಚಾರ, ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪ್ರಸಾರ ಮಾಡಿ ನೋಡೋ ಅಂತ ಇನ್ನೊಂದು ಸಮಾಜ. ನಮ್ಮ ಕರ್ಮ ಗುರು. ಧನ್ಯವಾದ.